ಅದೇ ಕವರ್ಗಳಲ್ಲ, ಇದೇ ಕವರ್. ಅವ್ರಿಗೆ ಯಾರು ಗೊತ್ತಿಲ್ವ ನಾವು ಬರ್ತೀವಿ ಅಂತ ಸಡನ್ ಆಗಿ ಬಂದಿದ್ದೀವಿ. ಅಲ್ಲಿದ್ರೆ ಅಲ್ಲಿ ಅಮ್ಮ ನಾನು ಏನು ಹೇಳ್ತಾ ಇಲ್ಲ. ಈ ಕವರ್ ಮಾಡಿಲ್ಲ ನೀವು ಖಂಡಿತವಾಗ್ಲೂ ನೋಡಿಲ್ಲ ಸರ್. ನೀವು ಸರ್ ಬಂದು ಡ್ರಾ ನೋಡ್ತೀನಿ ಅಂದಾಗ ನಮ್ಗೆ ಇದಾಗಿದೆ ಸರ್. 15,000 ಇದೆಯಲ್ಲ ಸರ್, ಅದು ಮನೆಯಿಂದ ಊರಿಗೆ ಅಂತ ಅದು ನಾನು ಮನೆಯಿಂದ ತಪ್ಪಾಗಿದೆ ಸರ್. ನಾನು ಹೋಗೋ ಅವಸರದಲ್ಲಿ 1,500 ನಾನು ಬಿಟ್ಟು ಹಂಗೆ ಹೋದೆ. ನಾನು 10ವರೆಗೆ ರೀಶೆಡ್ಯೂಲ್ 15,000 ಇದೆ ಎಲ್ಲಿ ನೀವು ಡ್ರಾ ಮಾಡಿ ತೋರಿಸಿ ಅದೇ ಡ್ರಾ ಮಾಡಿರೋದು ಊರು ತಗೊಂಡು ಹೋಗುತ್ತೆ. ಅಲ್ಲ ಸರ್, ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ ಸರ್. ಮನೆಯಲ್ಲಿ ಇದ್ದಿದ್ದನ್ನ ಊರಿಗೆ ಹೋಗೋಣ ಅಂತೇಳಿ ನಾನು ತಗೊಂಡ್ಬಂದಿದ್ದೆ ಸರ್. ಈಗ ಅವತ್ತೇ ಡ್ರಾ ಮಾಡ್ಕೊಂಡು ತಗೊಂಬಂದಿದ್ದೀನಿ ಅಂತ ಅಲ್ಲ ಸರ್. ಅದ ಯಾವಾಗ ಡ್ರಾ ಮಾಡಿದ್ದು? ಅದು ಡ್ರಾ ಮಾಡಿದ್ದು ನಮ್ಗೆ ಗೊತ್ತು ಯಾವಾಗ ಸ್ಯಾಲರಿ ಆಗಿದ್ದು ನಿಮಗೆ. ಎಂತ ಊರು ಸ್ಯಾಲರಿ ಮಾಡೋ ತಾವು ಅಲ್ಲ ರೀ. ಇವಾಗ 83 ಜನ ಎಷ್ಟು 86 ಜನ ಡಿಡಿ 86 ಜನ ಡಿ ಡಿ ವರ್ಕ್ ದುಡ್ಡು ಕೊಡೋರು ರೆಕಮೆಂಡ್ ಮಾಡಿ. ಆಯ್ತು ಮಾಡಿದ್ರೆ ನೀವು ಬಿಲ್ ಪ್ರೋಸೆಸ್ ದುಡ್ಡು ಕೊಡಲ್ವಲ್ಲ. ನೀವು ಬಿಲ್ ಪ್ರೋಸೆಸ್ ಮಾಡೋದು ದುಡ್ಡು ಅವ್ರು ಬರುತ್ತೆ. ಅಕೌಂಟ್ಗಳಿಗೆ ಜಮಾ. ಹೌದು, ನಿಮ್ಮದಾನೆ ಬರುತ್ತೆ ತಾನೆ ಅವ್ರಿಗೆ. ನಿಮಗೆ ಗೊತ್ತಿಲ್ಲ ಅಲ್ಲ. ಒಂದು 20% ಇದೆಯಲ್ಲಮ್ಮ ಇದು ಅಮ್ಮ 15,000 ರೂಪಾಯಿ ಇದೆಯಲ್ಲಮ್ಮ ಮೇಡಮ್. ನೀವು ಯಾರು ಆಚರಣೆ ಹೋಗಲ್ವಾ? ಜೂನಿಂದ ಯಾರು ಆಚರಣೆ ಹೋಗಿಲ್ವಾ? ಇವತ್ತೆಲ್ಲ ಹೋಗಿದ್ರಲ್ಲ ಎಲ್ಲ ಬೆಳಗ್ಗೆ ಅದೆಲ್ಲ ಅರ್ಜೆಂಟಲ್ಲಿ ವಿಡಿಯೋ ಸಂವಾದಕ್ಕೆಲ್ಲ ಅಲ್ಲಿ ಎಲ್ಲೋಗಿದ್ವಿ ಬರೀಬೇಕಲ್ಲ. ಬರಬೇಕಲ್ಲ. ಇಷ್ಟೊತ್ತಿಗೆ ನಾವು ಅಲ್ಲಿ ಆಲ್ಟರ್ ಹೋಗಿದ್ವಿ. ಆಫೀಸಲ್ಲಿ ಇಲ್ಲ. ಎಷ್ಟೊತ್ತು ಹೋಗಿ ಎಷ್ಟೊತ್ತು ಬಂದ್ರಿ? ಬೆಳಗ್ಗೆ 10:20 ಹೋಗ್ಕೊಂಡು ಅಂದ್ರೆ ಹಾಫ್ ಡೇ ಯಾರಿಲ್ಲ ಇಲ್ಲಿ. ಬರೀಬೇಕಲ್ಲ ಇಲ್ಲಿ. ಸುಮ್ಮನೆ ಇಷ್ಟ ಇಲ್ಲ ಅಷ್ಟೇ. ನಾವು ಓದ್ತಾ ಎಲ್ಲ ಹೇಳಿದ್ದೀರಾ? ಎಲ್ಲಿ ಬರ್ತಿದ್ದೀರಾ? ಇವಾಗ ಗೊತ್ತಾಗ್ತದಲ್ಲ. ನೀವು ಎಲ್ಲಿ ಬರ್ದಿದ್ದೀರ ನಿಮ್ಮ ಹೈಯರ್ ಆಫೀಸರ್ಗೆ? ಇದೆಲ್ಲ ಸರಿ ಮಾಡ್ರಿ. ತೊಂದರೆ ಆಗ್ತದೆ ನಮಗೆ. ಪಬ್ಲಿಕ್ ಕೇಳ್ತಾರೆ ಬಂದು ಅಂತ. ನಿಮ್ಗೆ ಯಾವತ್ತು ಬಂದಿದ್ದು ಗೊತ್ತಿಲ್ಲ, ಯಾವತ್ತು ಹೋಗಿದ್ದು ಗೊತ್ತಿಲ್ಲ. ಬರೀ ಬಂದು ಹೋಗಿದ್ದು ಗೊತ್ತಿದೆ, ಯಾವತ್ತು ಬಂದು ಗೊತ್ತಿಲ್ಲ. ನಾವು ಕೂತ್ಕೋಬೇಕು. ಬಂದಿಲ್ಲ ಬರ್ತೀವಿ, ಡೋಂಟ್ ವರಿ. ಇನ್ವೈಟಿಂಗ್ ಬರ್ತೀವಿ. ಬಂದಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ, ಇನ್ನ ಬರ್ತೀವಿ, ಡೋಂಟ್ ವರಿ ಅಂತ ಮಾಡ್ತೀವಿ. ಸುಮ್ಮನೆ ಜೀವನ ಹಂಗಿರ್ಬೇಕು. ಅವಾಗಲೇ ಗತ್ತಿರೋದು ಮನುಷ್ಯನಿಗೆ. ಬೇರೆ ಕಾಶಿ ಪಟ್ಟರೆ ಗತ್ತಿರಲ್ಲ. ಇಂಥ ಸಿಗಾಕೊಂತೀರಲ್ಲ ಅಂತ ಮಾಡ್ತೀರಮ್ಮ ನೀವು ಹೆಣ್ಮಕ್ಳು ಹಿಂಗೆ ಮಾಡ್ದಂಗೆ. ಏನೇನು ಲೋಪಗಳು ಕಂಡು ಬಂತು? ಇಲ್ಲಿ ದಿಢೀರ್ ಅಂತ ಹೇಳಿದ್ವಿ. ಒಂದೇ ಆಫೀಸ್ ಅಲ್ಲ, ಸುಮಾರು 13 ಆಫೀಸು ಬೆಂಗಳೂರಲ್ಲೆಲ್ಲ ಸೇರಿಕೊಂಡು ನಾವು ಬೆಂಗಳೂರು ರೂರಲ್ಲಿ ಸೇರಿಕೊಂಡು 13 ಆಫೀಸು. ಆ ಸಾಹೇಬರು ಒಂದಷ್ಟು ಆಫೀಸ್ ಹೋಗಿದ್ದಾರೆ. ನಾನು ಇದು 3ನೇ ಆಫೀಸು ನೋಡ್ತಾ ಇದ್ದೀನಿ. ನಮಗೆ ಎಲ್ಲ ಕಡೆನೂ ಈ ಬಿಲ್ಗಳು ಸರಿಯಾಗಿ ಇನ್ ಟೈಮ್ ಬರ್ತಾ ಇಲ್ಲ. ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ. ಪೆನ್ಷನ್ ಆಗಿ ರಿಟೈರ್ಡ್ ಆದ್ಮೇಲೆ ನಮಗೆ 10-15 ವರ್ಷ ಪೆನ್ಷನ್ ಕೊಟ್ಟಿಲ್ಲ. ನಮ್ಮಿಂದ ಒಂದು ಕೋಲಾರ ಬಂದಿತ್ತು. ಅದು ನಾನು ಕೇಸು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ 14 ಲಕ್ಷ ಬರಬೇಕಾಗಿತ್ತು. 22 ಲಕ್ಷ ಕೊಡ್ತಿದ್ದೀನಿ ವಿತ್ ಇಂಟ್ರೆಸ್ಟ್ 10% ಎವ್ರಿ ಇಯರ್ ಕೊಡಬೇಕು ಅವರು. ಅದಕ್ಕೆ ಈ ಟ್ರೆಜರಿಯಲ್ಲೇ ಈ ಥರ ಆಗಿಬಿಟ್ರೆ ಇನ್ನು ಯಾವ ಡಿಪಾರ್ಟ್ಮೆಂಟ್ ನಾವು ಒಪ್ಕೋಬೇಕು ಅಂತ. ಅದಲ್ಲದೆ ಈ ಕಾಂಟ್ರಾಕ್ಟ್ಗಳು ಇದು ಬರೀ ರೆಕಮೆಂಡೇಶನು. ಕೆಲವು ಕಡೆ ಕೋಟಿಗಟ್ಟಲೆ ರಿಲೀಸ್ ಮಾಡಬೇಕಾಗುತ್ತೆ ದುಡ್ಡು. ಅಂಥ ಕಡೆ ಕಾಂಟ್ರಾಕ್ಟ್ಗಳು ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳು, ಆಮೇಲೆ ನಮ್ಮ ಅಂಬೇಡ್ಕರ್ ನಿಗಮ, ಈ ಸ್ಲಮ್ ಬೋರ್ಡು, ಇಂಥವೆಲ್ಲ ದುಡ್ಡುಗಳು ಪಬ್ಲಿಕ್ ಇದು ಕೊಡಬೇಕಾದ್ರೆ ಅವ್ರು ಬೇಗ ಮಾಡದೇ ಇದ್ದರೆ ಅವ್ರಿಗೆ 1 ಕೋಟಿ 50 ಲಕ್ಷ 1 ಕೋಟಿ 2 ಕೋಟಿ ಅಂತ ಬಂದಾಗ ಬಡ್ಡಿ ಕಟ್ಟಬೇಕಲ್ಲ. ಇವರು ಸದಾಯಿಸ್ತಾರೆ. ಅದೇ ವಿಳಂಬ ಮಾಡಿಬಿಡ್ತಾರೆ ಬೇಕು ಅಂತ. ಇದು ಸರಿ ಇಲ್ಲ, ಹೇಳಿದ್ರಲ್ಲ ಟೆಕ್ನಿಕಲ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಇದೆ ಅಂತ. ಈ ಥರ ಆಗಿ ಜನಗಳು ತೊಂದರೆ ಆಗ್ತಾ ಇದೆ.
ಗೌರ್ಮೆಂಟ್ ಇಂಡೈರೆಕ್ಟಾಗಿ ಇವೆಲ್ಲ ಸೇರ್ಕೊಂಡು ಮೋಸ ಮಾಡ್ತಾರೆ, ಟ್ರೆಜರಿಯವರೇ ಮೋಸ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅದಕ್ಕೆ ಅಟ್ ಎ ಟೈಮು 13 ಆಫೀಸು ಬೆಂಗಳೂರು ಅರ್ಬನ್ ರೂರಲ್ ಸೇರಿ 13 ಆಫೀಸು ಟ್ರೆಜರಿ ಆಫೀಸ್ಗಳು ರೈಡ್ ಆಗಿದೆ. ಇವತ್ತು ನಾನು 3 ಆಫೀಸ್ಗೆ ಬಂದಿದ್ದೀನಿ. ಇಲ್ಲಿ ಬಂದಾಗ ಅವರು ನಮ್ಮ ಅಧಿಕಾರಿಗಳು ಮೊದಲೇ ಬಂದಿದ್ದರು. ನಮ್ಮ ಡಿಸ್ಟ್ರಿಕ್ಟ್ ಜಡ್ಜು ಮತ್ತು ನಮ್ಮ ಎಲ್ಲ ಡೆಪ್ಟಿ ಕಮಿಷನರ್ ಪೊಲೀಸ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದಾಗ ಅವರು 1,35,000 ಕ್ಯಾಶ್ ಸಿಕ್ಕಿದೆ. ಅವರು ಸರಿಯಾಗಿ ಆನ್ಸರ್ ಡ್ರಾಯರ್ ನನಗೆ ಗೊತ್ತಿಲ್ಲ ಅಂತಾರೆ, ಅವ್ರ ಡ್ರಾಯರಲ್ಲಿ ನನಗೆ ಗೊತ್ತಿಲ್ಲ ಆನ್ಸರಬಲ್. ಆಮೇಲೆ ಯಾವತ್ತು ದುಡ್ಡು ಬಂದಿದೆ ಇನ್ವಾಲ್ವ್ ಯಾವತ್ತು ಬಂದಿದೆ ಇಲ್ಲಿ ಇನ್ಫಾರ್ಮೇಷನು ಯಾವತ್ತು ಹೋಗಿದೆ ಅಂತ ಮಾತ್ರ ಇದೆ, ಯಾವತ್ತು ಬಂದಿದೆ ಅಂತಿಲ್ಲ. ಇವೆಲ್ಲ ಅನುಮಾನಕ್ಕೆ ನಮಗೆ ಡೌಟ್ ಬರ್ತಾ ಇದೆ. ಅವ್ರು ಹೇಳೋದು ಒಂದೊಂದು ಟ್ಯಾಲಿ ಆಗ್ತಾ ಇಲ್ಲ. ಆಮೇಲೆ ಇವತ್ತು ಅಟೆಂಡೆನ್ಸ್ ಕೊಟ್ಟೇ ಇಲ್ಲ, ಸುಮಾರು ಜನ ನೆನ್ನೆ ಇವತ್ತು ಅಟೆಂಡೆನ್ಸ್ ಹಾಕಿಲ್ಲ ಅವರು. ಆಮೇಲೆ ಕ್ಯಾಶ್ ಲಿಸ್ಟ್ ಬರೀಬೇಕು. ಆ ಅಮ್ಮ ಕ್ಯಾಶ್ ಲಿಸ್ಟಲ್ಲಿ ಇಷ್ಟು ದುಡ್ಡು ಬರೆದಿಲ್ಲ, ನಾನು ಡ್ರಾ ಮಾಡ್ಕೊಂಬರ್ತೀನಿ ಅಂತಾಳೆ. ಅಲ್ಲೂ 1,500 ಬರ್ದವ್ರೆ. ಆ ಅಮ್ಮ 15,000 ಅಷ್ಟೇ ನಾನು ಡ್ರಾ ಮಾಡ್ಕೊಂಬ ಅಂತಾಳೆ. ಡ್ರಾಯರ್ ಮಾಡಿದ್ರು 1,35,000 ಇದೆ, ಸೀಸ್ ಮಾಡಿದ್ವಿ ನಾವು. ಇವೆಲ್ಲ ಈ ಟ್ರೆಜರಿ ಆಫೀಸ್ಗಳು ಹಿಂಗೆ ಆಗ್ಬಿಟ್ರೆ ಇನ್ನು ಬೇರೆ ಆಫೀಸ್ ಗತಿ ಏನು ಅಂತ ಅದು ಕಷ್ಟ ಆಗುತ್ತೆ. ಅದಕ್ಕೆ ಬಂದಿದ್ದೀವಿ ನಾವು. ವಸ್ತ್ರ ಸಮಿತಿ ಏನು TTR ಅಂದರೆ ಟ್ರೆಜರಿ ಟ್ರಾನ್ಸ್ಫರ್ ಸರ್ ರೆಸಿಪ್ಟ್. ಇರ್ಬೇಕಲ್ಲ, ಡೇಟ್ ಬರ್ಬೇಕಲ್ಲ ಯಾವತ್ತು ಬಂದಿದೆ ಅಂತ. ಇದು ಅಮ್ಮ ಟ್ರೆಜರಿ ಟ್ರಾನ್ಸ್ಫರ್ ಆದರೂ ಭಾಸ್ಕರ್ ಸ್ಟೇಷನ್ ಇನ್ವರ್ಡ್ ಯಾಕೆ ಕೈಸ್ ರೆಸಿಪ್ಟ್ ಏನು ಟೆಕ್ನಿಕಲ್ ಇಶ್ಯೂರಿ ಈ ಒಂದು ಬಂದಿದೆ. ಮಾತಾದ್ರೆ ತಾಂತ್ರಿಕ ದೋಷ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಕೈತಿ. ಇಲ್ಲೂ ಅದು ಎಲ್ಲ ಈ ಕಂಪ್ಯೂಟರ್ ತಂದೆ ತಪ್ಪಾಯ್ತು. ನಾವು ಮೊದಲು ಬೇರೆ ಬರ್ಕೊಳ್ಳೋದು ಚೆನ್ನಾಗಿತ್ತು. ನಿಮಗೆ ಎಲ್ಲ ಬಂದು ಅವರು ಮಾತಾಡಿದ್ರೆ ಟೆಕ್ನಿಕಲ್ ಇಶ್ಯೂ ಏನು ಟೆಕ್ನಿಕಲ್ ಇಶ್ಯೂ ಕೊಡ್ತೀರಾ, ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀರಾ? ಮಾಡಿಲ್ಲ. ಇಲ್ಲ ಹಂಗೆ ಇದೆ. ತಗೊಳ್ಳಿ ಸಿಸ್ಟಮ್ ಪ್ರಾಬ್ಲಮು ಒಂದು ರೀತಿ ಹೇಳ್ತಾರೆ. ಅದು ಸಿಸ್ಟಮ್ ಪ್ರಾಬ್ಲಮು ಈಗ ಆಗಿರ್ಬೋದು ಅಂತ ಹೇಳಿದ್ರೆ ಜೂನ್ ಜುಲೈ ಎವ್ರಿ ಮಂತ್ ನಮ್ಮ ಮೇ ಏಪ್ರಿಲ್ ಟೆಕ್ನಿಕಲ್ ಇಶ್ಯೂ ಎಷ್ಟು ಸಹ ಇರ್ಬೋದು ರೀ. ಸರ್ ಇಲ್ಲ ಟಿಕೆಟ್ ರೈಸ್ ಮಾಡಿ ಸಾಲ ಕೆಲವು ಇವನ್ನೆಲ್ಲ ಮಾಡಿಸ್ಕೊಂಡಿದ್ದೀವಿ ಸರ್. ಬರ್ತಿದ್ದೀರಾ ಇವಾಗ ಗೊತ್ತಾಗ್ತದಲ್ಲ, ಮಾಡ್ತೀವಿ ಸರ್, ನೀವು ಎಲ್ಲಿ ಬರ್ತಿದ್ದೀರಾ ನಿಮ್ಮ IR ಆಫೀಸರ್ಸ್ಗೆ ರಿಪೋರ್ಟ್ ಮಾಡ್ತೀವಿ. ಇದೆಲ್ಲ ಸರಿ ಮಾಡ್ರಿ. ತೊಂದರೆ ಆಗ್ತದೆ ನಮಗೆ, ಪಬ್ಲಿಕ್ ಕೇಳ್ತಾರೆ ಬಂದು ಅಂತ. ಆಯ್ತು ಸರ್. ನಿಮ್ಗೆ ಯಾವತ್ತು ಬಂದಿದ್ದು ಗೊತ್ತಿಲ್ಲ, ಯಾವತ್ತು ಹೋಗಿದ್ದು ಗೊತ್ತಿಲ್ಲ. ಬರೀ ಬಂದು ಹೋಗಿದ್ದು ಗೊತ್ತಿದೆ, ಯಾವತ್ತು ಬಂದು ಗೊತ್ತಿಲ್ಲ. ಇಲ್ಲ ಸರ್ ನಿಮಗೆ ತಾವೇ ಬೇಕಾದ್ರೆ ನೋಡ್ತಾ ನಾನು ಕೂತ್ಕೋಬೇಕು ಬಂದಿನ ಇಲ್ಲ ಬರ್ತೀವಿ. ಡೋಂಟ್ ವರಿ, ನಾವು ಇನ್ವೈಟಿಂಗ್ ಬರ್ತೀವಿ. ಬಂದಿದ್ದು ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಬರ್ತೀವಿ. ಡೋಂಟ್ ವರಿ. ನಾನು ಯಾಕೆ ಬೈಲಿರಿ? ನಿಮ್ಮ ಮೇಡಮ್ ಕೇಳಬೇಕಾಗಿತ್ತು. ಅವರೇ ಗೊತ್ತಿಲ್ಲ. ಅವರು ಗಾಯ ದುಡ್ಡು ಮತ್ತು ಗೊತ್ತಿಲ್ಲ. 1,35,000 ಅವರು ಜೀನ್ಸ್ ಪ್ಯಾಂಟ್ ಹಾಕ್ಬೋದಮ್ಮ? ಗೌರ್ಮೆಂಟ್ ನಿಮ್ಗೆ ಗೊತ್ತಾ? ನಿಮಗೆ ಗೌರ್ಮೆಂಟ್ ಸರ್ಕಾರ ಗೊತ್ತಾ? ಗೊತ್ತಿಲ್ಲ. ದೆನ್ ವೈ ಆರ್ ನಾಟ್ ಆಸ್ಕ್? 3 ಜನ ಜೀನ್ಸ್ ಪ್ಯಾಂಟ್ ಗೊತ್ತಿಲ್ಲ ಮೇಡಮ್. ಹೇಳಿದ್ರು ಅವ್ರು ಮಾಡ್ಕೊಂಡ್ಬಂದ್ರೆ ಇಶ್ಯೂ ನೋಟಿಸ್ ಟು ಹಿಮ್ ಆಫ್ ದ 3 people. ನೀವು ನಾನು ಹೇಳಿದ್ರು ಮತ್ತೆ ಹಿಂಗೆ ಬಂದಿದ್ರು, ನಿಮ್ಮ ಮೇಲೆ ಆಕ್ಷನ್ ಹಾಕ್ಬೇಕಬಾರ್ದು ಅಂತ ಏನು ಕೊಡ್ತೀರಾ ನೋಟಿಸು? ಸುಮ್ಮನೆ ಮೇಡಮ್ ನಿಮ್ಮದು ಹೆಂಗಿದೆ ಅಂದರೆ ನನಗೆ ನಗು ಬರುತ್ತೆ ನಿಮ್ಮ ಆನ್ಸರ್ಗೆ. ಸಣ್ಣ ಮಕ್ಕಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಆನ್ಸರ್ ಹೇಳ್ತೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬರೋ ಆನ್ಸರು ಎಲ್ಲರೂ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದ್ಬಿಡೋದು ಆನ್ಸರ್ ಅಲ್ಲ. ಅಷ್ಟು ಮಾತ್ರ ಗೊತ್ತಾಗಲ್ಲ. ಎಷ್ಟು ವರ್ಷ ಸರ್ವಿಸ್ ನಿಮಗೆ? ಸರ್ವಿಸ್ ಇರಬೇಕಾಯ್ತು 26 ವರ್ಷ. 26 ವರ್ಷ ನೀವು ನಾಟ್ ಫಾಲೋಡ್ ಗೌರ್ಮೆಂಟ್ ಸರ್ಕಾರ. ಊಟ ಹಾಕೋದಲ್ಲ ನಮಗೆ, ನಮ್ಮ ಕೆಲಸ ಊಟ ಹಾಕೋದಲ್ಲ ರೀ. ಅದಕ್ಕೆ ಗೌರವ ಕೊಟ್ಟಿಲ್ಲ. ಅದು ಎಂತ ಅರ್ಜೆಂಟ್? 3 ಜನಕ್ಕೆ ಅರ್ಜೆಂಟ್. 4 ಜನನಾ? ಅದು ಶಮಿ ಅದು ಸೈಡ್ ಎಂತದ್ರಿ? ಸಾಟರ್ಡೆ ಸಂಡೇ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ, ನಿಕ್ಕರ್ ಹಾಕೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ. ಆಫೀಸ್ ಬಂದಾಗ ಡಿಸಿಪ್ಲಿನ್ ಇರ್ಬೇಕು ಸರ್. ನೀವು ಡಿಸಿಪ್ಲಿನ್ ಇದ್ದರೆ ಆಫೀಸ್ ಡಿಸಿಪ್ಲಿನ್ ಅಂತ ಅರ್ಥ ನಮಗೆ ಬೇಸಿಕ್ಕು. ಇನ್ನೇನಾಗಿದೆ? ಓನ್ಲಿ ರೆಕಮೆಂಡೇಶನ್ ಅಷ್ಟೇ. ದೇ ಆರ್ ರೆಕಮೆಂಡಿಂಗ್ ಅಥಾರಿಟಿ. ಮೇಡಮ್ ಹೋಗ್ತಲ್ಲ ಲೊಕೇಶನ್ ಇಟ್ಕೊಡಿ. ಹೋಗ್ತಾ ಲೊಕೇಶನ್ ಇಟ್ಕೊಡಮ್ಮ.
DC ಬಿಲ್ಸು ಸೇರ್ಕೊಂಡೇನೆ ಆದ್ಮೇಲೆ ಸರ್ ಇಲ್ಲಿ ಇರುತ್ತೆ ಸರ್. ಡಿಸ್ಟ್ರಿಕ್ಟಲ್ಲಿ ಈ ರೂರಲಲ್ಲಿ ಇನ್ನೂ ಅಲ್ಲಿ 96 ಕೋಟಿ 3 ಜನ ಪರ್ ಮಂತ್ 96 ಕೋಟಿ ರೆಕಮೆಂಡ್ ಮಾಡ್ತಾರೆ, ದುಡ್ಡು ರಿಲೀಸ್ ಮಾಡ್ತಾರೆ. 3 ಜನ, ನೀವು 14 ಜನ ಇಲ್ಲಿ ಬರೀ ರೆಕಮೆಂಡೇಶನ್ಗೆ. ಅಲ್ಲಮ್ಮ, ಜನ ಕಷ್ಟಪಟ್ಟು ನೀವೇ ಇಲ್ಲಿ ಲೇಟ್ ಮಾಡಿದ್ರೆ, ನೀವೇ ಹಿಂಗೆ ಮಾಡಿದ್ರೆ ಜನಕ್ಕೆ ಏನು ನ್ಯಾಯ ಸಿಗುತ್ತೆ? ಸರ್ ಲೇಟ್ ಮಾಡಿ ಬಂದಿಲ್ಲ, ಅವತ್ತೇ ಇದಾಗಿದೆ ಸರ್. ಇನ್ನೂರು ಡೇಸ್ ಮಿನಿಟ್ಸ್ ಯಾವಾಗ ರಿಪೋರ್ಟ್ ಆಗಿದೆ ಅಂತ ಕೆಲವು ರಿಪೋರ್ಟ್ ಆಗಿದೆ, ಕೆಲವು ರಿಪೋರ್ಟ್ ಇನ್ನೊಂದು ರಿಪೋರ್ಟ್ ಲೆಕ್ಕ ಇರಬೇಕು. ಕೇಳಿದ್ರೆ ಎಲ್ಲೂ ನಾನು ಕೇಳಿದ್ದೆ ಏಪ್ರಿಲಲ್ಲಾಗಿರೋದು ಈ ಕೆಲವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.